ವೀಕ್ಷಕರ ಸಹೋದರ ನಮಸ್ಕಾರ. ಇದು ಒಂದು ವಿಶೇಷವಾದ ಪ್ರೋಮೋ. ಈ ಪ್ರೋಮೋನಲ್ಲಿ ಡೆಫಿನೆಟ್ಲಿ ಅವ್ರ ವಾಯ್ಸ್ ಕೇಳ್ತಾ ಇರೋರು ಯಾರು ಅಂತ ಗೊತ್ತು. ನನ್ನ ಎದುರುಗಡೆ ಕೂತಿದ್ದಾರೆ ಒಬ್ಬ ಅಪರೂಪದ ಅತಿಥಿ. ಅವರು ಬರೀ ಕನ್ನಡ ಮಾತ್ರ ಅಲ್ಲ, ತೆಲುಗು ಒಂದು ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡದ ಬಾವುಟನ ಹಾರಿಸಿ ಚಾಪನ್ನ ಒತ್ತಿರುವಂತ ಒಬ್ಬ ಅಪ್ರತಿಮ ಕಲಾವಿದ, ನಮ್ಮ ಸಮಕಾಲನವರು, ನನ್ನ ಒಳ್ಳೆಯ ಗೆಳೆಯ. ಅವ್ರನ್ನ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಅವ್ರ ಪ್ರಶ್ನೆಗಳು ನಾನು ಕೇಳ್ತೀನಿ. ಅವ್ರು ಯಾರು ಅಂತ ವಾಯ್ಸ್ ಪ್ರಕಾರ ನಿಮ್ಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ. ನೆಕ್ಸ್ಟ್ ಅವ್ರನ್ನ ನೀವು ನೋಡ್ತೀರಾ. ಎಸ್ ಸರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದೆ. ಇಷ್ಟು ವರ್ಷಗಳಾದ್ರೂ ನೀವು ಹಾಗೆ ಇದ್ರಲ್ಲ, ಅದ್ರ ಹಿಂದಿರೋ ಕಾರಣ ಏನು? ಭಗವಂತನ ಆಶೀರ್ವಾದ, ಜನರ ಪ್ರೀತಿ. ನಿಮ್ ಕಣ್ಣುಗಳು ಯಾಕೆ ಇಷ್ಟ ಅಟ್ರಾಕ್ಷನ್? ನನ್ನ ತಂದೆ ತಾಯಿ ನನ್ ಕೊಟ್ಟರು ಗಿಫ್ಟ್ ಅಷ್ಟೇ. ಈ ಕಣ್ಣುಗಳ ಬಗ್ಗೆ ನಿಮಗ್ ಬಂದಿರೋ ಒಂದು ಸಾಕಷ್ಟು ಕಾಂಪ್ಲಿಮೆಂಟ್ಸ್ ಬರುತ್ತೆ. ಅದ್ರಲ್ಲಿ ತುಂಬಾ ನಿಮಗೆ ನೆನಪಿರುವಂತ ಒಂದು ಕಾಂಪ್ಲಿಮೆಂಟ್ ಯಾವುದೋ ಪೇಪರ್ ಬರ್ತದೆ, ಪಕ್ಕದಲ್ಲಿ ಕಣ್ಣುಗಳ ವ್ಯಕ್ತಿ, ಕಣ್ಣಿನಲ್ಲೇ ನಟಿಸುವ ವ್ಯಕ್ತಿ ಅಂತ. ಆ ತರದೇನು ಖುಷಿ ಕೊಟ್ಟಿದೆ. ಒಬ್ಬ ಕಲಾವಿದ ಆಗಿರೋದು ನಿಮ್ಗೆ ಎಷ್ಟು ಗೌರವ ಇದೆ? ಎಷ್ಟೋ ವರ್ಷದ ತಪಸ್ಸಿನ ಫಲ ಅಂತ ಅನ್ಕೋತೀನಿ. ಬಹುಶಃ ಗೊತ್ತಿಲ್ಲ, ನಾನೇನ್ ತಪಸ್ ಮಾಡಿದ್ನೋ ಬಿಟ್ಟಿದ್ನೋ. ಬಟ್ ಕಲಾವಿದ ಆಗೋದು ಸಾಮಾನ್ಯ ಅಲ್ಲ. ಕಲಾವಿದ ಆಗೋ ಪ್ರಯತ್ನದಲ್ಲಿ ನಾನು ಇದೀನಿ. ಅದಕ್ಕೆ ಪರಿಪೂರ್ಣತೆ ಅನ್ನೋದೇ ಇಲ್ಲ. ಸೊ ಕೀಪ್ ಆನ್ ಗೋಯಿಂಗ್. ಅದೃಷ್ಟ ಆ ದಾರಿಲಿ ನನ್ಗೆ ಅವಕಾಶಗಳು ಸಿಗ್ತಾ ಇದೆ. ಅದು ಐ ಆಮ್ ಲಕ್ಕಿ. ನಿಮ್ಮ ಪ್ರಕಾರ ಬದುಕು ಅಂದ್ರೆ ಏನು ಸರ್? ಆರೋಗ್ಯಕರವಾಗಿ ನಡ್ಸ್ಕೊಟ್ಟು ಹೋಗ, ಅದೊಂದು ನಡೆ. ಓಕೆ, ನಿಮ್ಮ ಪ್ರಕಾರ ಬಣ್ಣ ಅಂದ್ರೆ ಆ ವೇಷ ಹಾಕದೆ ಒಂದು ಆನಂದ. ಎಂತ ವೇಷನೋ, ಹಗಲು ವೇಷ ಅಂತಾನೆ ಇವರು ಚಿತ್ರರಂಗಕ್ಕೆ ನಮ್ಗೆ ನಿಮ್ಗೆ ಪರಿಚಯ ಆಗಿದೆ. ಚಿತ್ರರಂಗದಲ್ಲಿ ಕಿರುತೆರೆಯಿಂದ ಈಗ ಆಲ್ರೆಡಿ ಪರಿಚಯ ಆಗಿದೆ. ಎಸ್, ನಂಬಿಕೆನ ಡಿಫೆಂಡ್ ಮಾಡಿ ಸರ್. ನಂಬಿಕೆ ಅದು ಒಂದು ತಾಕತ್. ನಿಮ್ಮ ನಂಬಿಕೆ ನಾನು ಉಳಿಸ್ಕೊಳ್ಳೋದಕ್ಕೆ ಒಂದು ತಾಕತ್ ಬೇಕು, ಒಂದು ಯೋಗ್ಯತೆ ಬೇಕು ಅಷ್ಟೇ. ಫೈನಲಿ ಪ್ರೀತಿ ಕೂಡ ಅಷ್ಟೇ ಸರ್. ಅದು ಅದ್ಭುತವಾದ ಅದಕ್ಕೆ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಡಕ್ ಆಗದೇ ಇಲ್ಲ. ಯಾಕಂದ್ರೆ ಪ್ರೀತಿ ಹಲವಾರು ತರ ಇದೆ. ತಂದೆ ತಾಯಿಯ ಪ್ರೀತಿ, ಮಕ್ಕಳ ಪ್ರೀತಿ, ಸ್ನೇಹಿತರ ಪ್ರೀತಿ, ಗಂಡ ಹೆಂಡತಿ, ನಾವು ಸೆಟ್ ಅಲ್ಲಿ ಕೋ ಆರ್ಟಿಸ್ಟ್ ಪ್ರೀತಿ, ನಿರ್ದೇಶಕರ ಪ್ರೀತಿ. ಅದನ್ನು ಪ್ರೀತಿಯಿಂದ ನಡೆಯಲ್ಲ ಸರ್. ಜಗತ್ತೇ ಎಲ್ಲವೂ ತುಂಬಿದೆ. ನಾವು ಇವ್ರು ನನ್ ದ್ವೇಷಿಸ್ತಾನ ಅಂತ ಅನುಮಾನ ಪಡ್ಕೊಂಡು ಹೋಗೋದಲ್ಲ. ಎಲ್ಲಿ ಪ್ರೀತಿ ಸಿಗುತ್ತೆ ಅದಕ್ಕೆ ಒಂಚೂರು ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಸಂತೋಷವಾಗಿ ಹೋಗ್ತಾ ಇರ್ಬೇಕು. ಇದರ ದ್ವೇಷ ಹೋಗ್ತಾ ಇರೋದು, ಲಾಸ್ ಮಾಡ್ಕೊಂಡು ಆಗ್ತಾನೆ ಅಂತ ಏನು ಮಾಡಕ್ಕಾಗಲ್ಲ. ಖುಷಿಯಿಂದ ಹೋಗ್ತಾ ಇರೋದು. ಈಗ ನೀವು 10 ಜನಕ್ಕೆ 10 ರೂಪಾಯಿ ಸಾಲ ಕೊಡ್ತೀರ ಸರ್, 10 ಜನ ರಿಟರ್ನ್ ಮಾಡದೇ ಇರ್ಬೋದು. 100 ಜನ ಅದು ರಿಟರ್ನ್ ಮಾಡ್ತಾರಲ್ಲ, ಇಷ್ಟಾದ್ರೂ ಒಳ್ಳೆ ಜನ ಇದಾರಲ್ಲ ಅಂತ ಖುಷಿ ಗೊತ್ತಾ ಇರೋದು. ದಟ್ ಈಸ್ ಆಲ್. ಆಕಸ್ಮಿಕವಾಗಿ ದೇವರು ಬಂದಿವಾಗ ನಿಮ್ ಮುಂದೆ ಪ್ರತ್ಯಕ್ಷ ಆಗಿ ನಿಮ್ಗೊಂದು ವರ ಕೊಡ್ತೀನಿ, ಒಂದೇ ವರ, ಏನ್ ಬೇಕು ಕೇಳ್ಕೊಂಡ್ರೆ ಅಂತ ಈ ಲೈಫೇ ಮತ್ತೆ ರಿಪೀಟ್ ಮಾಡಪ್ಪ, ನಾನೊಬ್ಬ ಮತ್ತೆ ಅಗೇನ್ ಕಲಾವಿದನಾಗಿ ಹುಡ್ಬೇಕು. ಸರ್, ಇದು ಒಂದು ಸಣ್ಣ ಟ್ರೈಲರ್ ತರ ಆಗಿತ್ತು ನಿಮ್ಮ ಪ್ರಶ್ನೆ, ನಿಮ್ಮ ಮಾತುಕತೆಯ ಸಂಭಾಷಣೆ. ಆದ್ರೆ ಇದು ಬರೀ ಪ್ರೋಮೋ ಮಾತ್ರ. ಈ ಪ್ರಶ್ನೆಗಳು ಯಾವ್ದು ಒಂದು ಕಾರ್ಯಕ್ರಮದಲ್ಲಿ ಇರಲ್ಲ. ನನಗಂತೂ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ತುಂಬಾ ಎದುರು ನೋಡ್ತಾ ಇದ್ದೀನಿ, ಎಕ್ಸೈಟ್ ಆಗಿದ್ದೀನಿ. ಈ ಬದುಕನ್ನ ಮತ್ತೆ ಹೇಳ್ಕೊಳ್ಳೋದು ಅಥವಾ ಅದನ್ನ ಮತ್ತೆ ಬಹಳ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಸ್ನೇಹಿತರ ಜೊತೆ ನಾ ಹೇಳಿದೆ, ನನ್ನ ಜೊತೆಗಿದ್ದ ಮಗುಗಳು ಅರಳಿದ್ದ ನಾನು ನೋಡಿದೀನಿ. ಸುದೀಪ್ ಅವ್ರನ್ನ ನೋಡಿದೀನಿ, ಅವರು ಸ್ಟಡಿ ಮಾಡಿದ್ದು, ದರ್ಶನ್ ನೋಡಿದೀನಿ, ಯಶ್ ನೋಡಿದೀನಿ. ಈ ತರ ನನ್ನ ಮುಂದೆ ಬಿಟ್ಟ ಮಗು ಅರಳಿದ್ದನ್ನ ನೋಡಿದೀನಿ. ಈ ನಾನು ಅರಳೋದು ಬೇರೆ ಸ್ವಾಮಿ, ಬಟ್ ನನ್ ಮುಂದೆ ಹಿಂಗ್ ಕಂಡಿದ್ದಿಲ್ಲ, ಹತ್ತಿರದಿಂದ ನೋಡೋದಿಲ್ಲ, ಅದು ಒಂದು ಸೌಭಾಗ್ಯ. ಸೊ ಆ ಸೌಭಾಗ್ಯನೂ ನನ್ಗೆ ಸಿಕ್ಕಿದೆ. ಆ ಬೆಳವಣಿಗೆ ನೋಡಿದ ಆನಂದ ಖಂಡಿತ. ಅದನ್ನ ಮತ್ತೆ ನೆನಪಿಸ್ಕೊಳ್ಳೋದಿದಲ್ಲ, ದಟ್ ಇಸ್ ಆಲ್ವೇಸ್ ಸೂಪರ್. ಥ್ಯಾಂಕ್ ಯು ಸರ್. ಇದು ಪ್ರೋಮೋ ಎಪಿಸೋಡ್ ಬರುತ್ತೆ, ನೋಡಿ, ಪ್ರೀತಿ ಕೊಡಿ, ಹರಸಿ ಹಾರೈಸಿ. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಥ್ಯಾಂಕ್ ಯು ಸರ್, ಈ ಅವಕಾಶ ಕೊಟ್ಟಿರುತ್ತೆ. ಥ್ಯಾಂಕ್ ಯು.